ಸರ್ ಸೂಪರ್ ಆಗಿದೆ ಸರ್, ಒಳ್ಳೆ ಆ್ಯಕ್ಟಿಂಗ್ ಮಾಡಿದೆ ಸರ್. ಇದೊಂದು ಮೆಸೇಜ್ ಕನ್ನಡಿಗರಿಗೆ ಯಾವ ಥರ ಪೊಲೀಸ್ ಹೆಂಗೆ ಇದು ಮಾಡೋದ್ರು ಅಂತ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ತುಂಬ ಹ್ಯಾಟ್ಸ್ ಆಫ್ ಚಂದನ್ ಶೆಟ್ಟಿಗೆ ಜೈ. ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಮಾತ್ರ ಸೂಪರು. ಸಿಂಗಲ್ ಆರ್ಮಿ ಅಂತ ಹೇಳ್ಬೋದು. ಅವರೊಬ್ಬರೇ ಟೋಟಲ್ ಮೂವಿಯಲ್ಲಿ ಅವರೊಬ್ಬರೇ ಹೇಳ್ಕೊಂಡು ಹೋಗ್ತಾರೆ ಮೂವಿನ. ಲಾಸ್ಟ್ ತನಕ ಅವರೊಬ್ಬರೇ ಕಾಣಿಸ್ತಾರೆ. ಮೂವಿ ತುಂಬ ಚೆನ್ನಾಗಿದೆ, ನೋಡ್ಬೋದು, ಫ್ಯಾಮಿಲಿ ಸಮೇತ ನೋಡ್ಬೋದು. ಸಸ್ಪೆನ್ಸು ಥ್ರಿಲ್ಲರ್ ಚೆನ್ನಾಗಿದೆ ಸರ್, ಚೆನ್ನಾಗಿ ಮೂಡಿ ಬಂದಿದೆ. ಶೆಟ್ಟಿ ಅವರು ಇನ್ನೂ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಪರವಾಗಿಲ್ಲ. ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಒಂದ್ಸಲ ನೋಡ್ಬೋದು ಪರ ಚೆನ್ನಾಗಿದೆ, ಸೂಪರ್ ಇದೆ, ತುಂಬ ಚೆನ್ನಾಗಿದೆ. ಸೂಪರ್ ಚೆನ್ನಾಗಿ, ತುಂಬ ಚೆನ್ನಾಗಿತ್ತು ಸಿನಿಮಾ, ತುಂಬ ಚೆನ್ನಾಗಿತ್ತು ಸಿನಿಮಾ. ನಮ್ಗೆ ತುಂಬ ಇಷ್ಟ ಆಯಿತು ಸರ್, ಚೆನ್ನಾಗಿದೆ. ಸೊ ಮೂವಿ ಸಕ್ಕತ್ತಾಗಿತ್ತು, ಅದಕ್ಕೆ ವಿಡಿಯೋ ಸಾಂಗ್ ಸೂಪರ್ ಆಗಿತ್ತು. ವಿಡಿಯೋ ಸಾಂಗ್ ತುಂಬ ಇಷ್ಟ ಆಯಿತು. ಮೂವಿ ಸಕ್ಕತ್ತಾಗಿತ್ತು, ತುಂಬ ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ. ಸೂಪರ್ ಆಗಿದೆ ಮೂವಿ ಮಾತ್ರ. ಮೂವಿ ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ. ನಾವೆಲ್ಲ ಹಾರ್ಡ್ ಕೋರ್ ಚಂದನ್ ಫ್ಯಾನ್ಸು, ಅದಕ್ಕೋಸ್ಕರ ಬಂದ್ವಿ ಚಂದನ್ಗೆ ಸಪೋರ್ಟ್ ಮಾಡೋಕ್ಕೆ. ನಿಜವಾಗ್ಲೂ ನಮ್ಮ ಮನೆ ಹುಡುಗ, ನಮ್ಮ ಕರ್ನಾಟಕದ ಮಗ, ನನಗೆ ತುಂಬ ಚೆನ್ನಾಗಿತ್ತು. ಬೆಸ್ಟ್ ಆ್ಯಕ್ಟಿಂಗ್ ಚಂದನ್ದು, ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಸ್ ಅ ಸಿಂಗರು, ಆ್ಯಸ್ ಅ ಲಿರಿಸಿಸ್ಟು, ಆ್ಯಸ್ ಅ ಮ್ಯೂಸಿಕ್ ಡೈರೆಕ್ಟರ್ ತುಂಬ ಚೆನ್ನಾಗಿ ಗೊತ್ತವರು. ನೋಡಿದ್ವಿ ಎಲ್ಲ ಆಲ್ಬಮ್ಸಲ್ಲಿ, ಬರೀ 3 ಪೆಗ್ ಸಾಂಗ್ಸು, ಟೆಕಿಲ್ಲ ಈ ಥರದಕ್ಕೆ ಫೇಮಸ್ ಅಂದ್ಕೊಂಡಿದ್ವಿ. ಬಟ್ ರೀಸೆಂಟಾಗಿ ಅವರು ಹನುಮಾನ್ ಚಾಲೀಸ ಮಾಡಿದಂತೂ ಇಟ್ಸ್ ಮೈಂಡ್ ಬ್ಲೋಯಿಂಗ್. ಅಂದ್ಕೊಂಡಿರಲಿಲ್ಲ ಆ ಥರ ಎಣ್ಣೆ ಸಾಂಗ್ಸ್ ಮಾಡೋವಂಥ ವ್ಯಕ್ತಿ ಈ ಥರ ಒಂದು ದೇವ್ರದ್ದು, ಅದು ರ್ಯಾಪಿಂಗ್ ಥರ ಹನುಮಾನ್ ಚಾಲೀಸ ಬಂದಿರೋದು. ಅದ್ರ ಜೊತೆ ಇವತ್ತಂತೂ ಮೂವಿ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನರ್ತಕಿ ಥಿಯೇಟ್ರಲ್ಲಿ ಚಂದನ್ ಜೊತೆ ನೋಡೋಕೆ ಬಂದ್ವಿ. ನಾನೇನು ಹೇಳೋದ್ರೆ ಬ್ಲೆಸ್ಸಿಂಗ್ಸ್ ಇನ್ನೂ ಇದೆ, ತುಂಬ ಲಾಂಗ್ ವೇ ಟು ಗೋ. ಇನ್ನೂ ಸುಮಾರು ಮೂವೀಸ್ ಬರೋದಿದೆ. ಲೈಕ್ ಡೈರೆಕ್ಟ್ರ್ ಒಳ್ಳೆ ಸಿಗ್ಬೇಕು ಅವ್ರಿಗೆ, ಯಾಕಂದರೆ ಆ್ಯಕ್ಟಿಂಗ್ ಇದೆ ಅವ್ರಿಗೆ, ಪೊಟೆನ್ಷಿಯಲ್ ಅವ್ರದ್ದು ಇನ್ನೂ ಇದೆ. ಬಟ್ ಸಾಕಷ್ಟು ತೊಗೊಂಡಿಲ್ಲ ಅವರಿಂದ, ಸ್ವಲ್ಪ ಅರ್ಧಂಬರ್ಧ ಯೂಸ್ ಮಾಡಿದ್ದಾರೆ. ಡೈರೆಕ್ಟರ್ಸ್ ಇನ್ನು ಮುಂದಕ್ಕೆ ಯಾರು ಬರ್ತಾರೋ ಈ ಒಂದು ಮೀಡಿಯಾ ಮುಖಾಂತರ ನನಗೆ ಗೊತ್ತಾಗಬೇಕು. ಸೊ ಚಂದನ್ನು ಇರೋ ಟ್ಯಾಲೆಂಟ್ನ ಇನ್ನೂ ಬಳಸ್ಕೋಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸಕಲೇಶ್ಪುರದ ಚಂದನ್ ಶೆಟ್ಟಿ ಅವ್ರ ತಂದೆ, ಸಕಲೇಶ್ಪುರದ ಚಂದನ್ ಶೆಟ್ಟಿ ನನ್ನ ಮಗ ಇವತ್ತು ಹೀರೋ ಆಗಿದ್ದಾನೆ. ಸಕಲೇಶ್ಪುರದೇ ಹೀರೋ, ಸಾಧನೆ ಮಾಡ್ದ. ಇವತ್ತು ಈ ಲೆವೆಲಿಗೆ ಬರಬೇಕು, ಸಾಧನೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಅವನಿಗೆ. ನನಗೂ ಅಷ್ಟೇ, ಅವನ ಸಣ್ಣದರಲ್ಲಿ ಅಂಗಡಿಲಿ ಬಂದು ನಾನು ಬಿಸ್ನೆಸ್ ಮಾಡುವಾಗ ಕೂತ್ಕೊಂಡು ನಾನು ಹೇಳ್ತಿದ್ದೆ, ನೀನು ಒಂದಲ್ಲ ಒಂದಿನ ಹೀರೋ ಆಗ್ತೀಯ ಅಂತ ಹೇಳ್ತಿದ್ದೆ. ಹೀರೋ ಆಗಲೇಬೇಕು ಅಂತ ಹೇಳ್ತಿದ್ದೆ. ಆ ಸಾಧನೆ ಇವತ್ತು ಸಕಲೇಶ್ಪುರದ ಹುಡುಗ ಹೀರೋ ಆಗಿ ಬೆಂಗಳೂರು ನರ್ತಕಿ ಥಿಯೇಟ್ರಲ್ಲಿ 60 ಅಡಿ ಕಟೌಟಲ್ಲಿ ನಿಂತಿದ್ದಾನೆ. ಸಿನಿಮಾ ತುಂಬ ಸೂಪರಾಗಿ ಬಂದಿದೆ, ತುಂಬ ಅದ್ಭುತವಾಗಿದೆ. ಒಳ್ಳೆ ಜನಗಳಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾನೆ. ಎಲ್ಲ ತಂದೆ ತಾಯಂದಿರು ಬಂದು ಮಕ್ಕಳಿಗೆ ಸಿನಿಮಾ ತೋರಿಸಿ, ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಜೈ ಹಿಂದ್. ಹೌದು, ಖಂಡಿತ ನಾನು ಅದನ್ನೇ ಹೇಳಿದೆ. ಭಾಳ ಖುಷಿ ಆಗ್ತಾಯಿದೆ ಸರ್, ತುಂಬ ಖುಷಿ ಆಯಿತು. ಸಿನಿಮಾ ನಾನು ಇದು 2ನೇ ಸಲ ನೋಡ್ತಾ ಇರೋದು. ನೆನ್ನೆ ಐನೆಕ್ಸ್ ಎಲ್ಲ ಮಾಲಲ್ಲಿ ನೋಡಿದ್ದೆ, ಇವತ್ತು ಒಂದು ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ. ಫುಲ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ, ನಮ್ಮದು ಎಲ್ಲ ಬಂದಿದ್ದಾರೆ. ಬಾ ಪ್ರೇಮ, ಬಾ ಪ್ರೇಮ. ಸಾಕಷ್ಟು ನೋವುಗಳು ಅನುಭವಿಸಿದ್ರು ಮಧ್ಯದಲ್ಲಿ. ತುಂಬ ಖುಷಿ ಆಗ್ತಿದೆ ನನ್ನ ಮಗನ ಆ್ಯಕ್ಟಿಂಗ್ ನೋಡಿ. ಅವನು ಹೀರೋ ಮಾಡ್ತಾ ಇದ್ದಾನೆ. ಇವನು 15 ವರ್ಷದ ಹಳೆಯ ಕನಸನ್ನ ಇವತ್ತು ನನಸು ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಮೊದಲನೇ ಸಿನಿಮಾದಲ್ಲೇ ಹೀರೋ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ ಕತೆ. ಎಲ್ಲರೂ ಬಂದು ಪ್ರತಿಯೊಬ್ಬರು ಬಂದು ನೋಡ್ಬೇಕು. ಪ್ರತಿ ಮನೆಯವರು ಮಕ್ಕಳು ಕರ್ಕ ಬಂದು ಪ್ರತಿಯೊಬ್ಬರು ಸಿನಿಮಾ ನೋಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹಾಂ, ಈಗ ಏನೂ ಇಲ್ಲ, ಅವನಿಗೆ ಸಕ್ಸಸ್ಸು ಸರ್. ಅವನಿಗೆ ಕನ್ನಡ ರ್ಯಾಪರ್ ಆಗಿದ್ದ, ಜನ ಸಕ್ಸಸ್ ಕೊಟ್ಟರು. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದು ಮೊದಲನೇ ಸಿನಿಮಾ. ಪೊಲೀಸ್ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾನೆ. ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ನೋಡಿ. ಜೈ ಕರ್ನಾಟಕ, ಶ್ರೀರಾಮ್ ಶ್ರೀರಾಮ್ ಶ್ರೀರಾಮ್. ತುಂಬ ಚೆನ್ನಾಗಿದೆ ಚಂದನ್ ಶೆಟ್ಟಿ ಫಿಲಮ್. ನಮ್ಮ ಮಕ್ಕಳ 100 ದಿನ ಓಡಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಒಂದು ಹೊಸ ಕಾನ್ಸೆಪ್ಟು. ಈ ಥರ ಒಂದು ಫಿಲಮ್ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು. ಥ್ಯಾಂಕ್ ಯು. ಚಂದನ್ ಶೆಟ್ಟಿ ಎಲ್ಲ ಸಾಂಗ್ ಕೇಳ್ಕೊಂಡು ಬರ್ತಾ ಇದ್ವಿ ಯಾವಾಗಲೂ. ಸೊ ಇವಾಗ ಪೊಲೀಸ್ ಕ್ಯಾರೆಕ್ಟ್ರಲ್ಲಿ ಈ ಚಂದನ್ ಶೆಟ್ಟಿ ಸರ್ನ ನೋಡೋದೇ ಒಂದು ಅದ್ಭುತ. ಆ ಡೈಲಾಗ್ ಆಗಲಿ ಮತ್ತು ಸ್ಟೋರಿ ಆಗಲಿ, ಹೆಣ್ಮಕ್ಳ ರಕ್ಷಣೆ ಏನು ಅನ್ನೋದು
ಈ ಫಿಲಮಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದು ಇನ್ನೂ ದೊಡ್ಡ ಸಕ್ಸಸ್ ಆಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಕರ್ನಾಟಕದವರು ಕನ್ನಡಿಗರು ಎಲ್ಲ ಬಂದು ನೋಡಬೇಕಂತ ನಾನು ಆಶಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಕನ್ನಡ ಫಿಲಮು. ಚಂದನ್ ಶೆಟ್ಟಿ ಅವರು ತುಂಬ ಪೊಲೀಸ್ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಪೂರ್ತಿ ಕುತ್ಕೊಂಡು ನೋಡ್ಬೋದಂಥ ಪಿಕ್ಚರ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲೂ ಏನು ಒಂದು ನಿಮಿಷನೂ ಬೇಜಾರಾಗಿಲ್ಲ. ಫಿಲಿಮ್ ಪೂರ್ತಿ ನೀಟಾಗಿ ನೋಡುವಂಥದ್ದಿದೆ. ಚೆನ್ನಾಗಿದೆ. ಸಕ್ಸಸ್ ಆಗಲಿ, ಈ ಮೂವಿ ಚೆನ್ನಾಗಿ ಕೊಡಲಿ, ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ ಟೀಮ್ಗೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಟೀಮ್ಗೆಲ್ಲ ಆಲ್ ದ ಬೆಸ್ಟ್. ಚಂದನ್ ಶೆಟ್ಟಿನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೋಡಬೇಕು ಅಂತಲೇ ಫಸ್ಟ್ ಡೇ ಬಂದಿದ್ದು ನಾವು. ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋವಂಥ ಚಿತ್ರ. ಏನೇ ಆದ್ರೂ ಯಾರು ಮುಜುಗರ ಪಟ್ಕೊಳ್ಳೋವಂಥದ್ದು ಏನೂ ಇಲ್ಲ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಕತೆ ತುಂಬ ಗಟ್ಟಿ ಇದೆ. ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಟೀಮ್ಗೆ ಆಲ್ ದ ಬೆಸ್ಟ್. ಸರ್ ಚಂದನ್ ಶೆಟ್ಟಿ ಅವ್ರ ಜೊತೆಗೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಅವರು ಲೈಕ್ ಎಜುಕೇಷನಲ್ ಕ್ರಿಮಿನಲ್ ಅಂತ ನೋಡಿ ಅವ್ರು ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.